ಓಂ ದುಮ್ ದುರ್ಗಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ದಿನದಲ್ಲಿ ಕಾಲವನ್ನು ಕೆಟ್ಟ ಕಾಲ, ಶುಭ ಕಾಲ, ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ ಈ ರೀತಿ ಕಾಲವನ್ನು ಕರಿತೀವಿ. ಹಾಗೆಯೇ ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಅಭಿಜಿನ್ ಮುಹೂರ್ತ, ಗೋಧೋಳಿ ಮುಹೂರ್ತ ಎಲ್ಲವನ್ನು ಕರೆದರೂ ಸಹ ನಮಗೆ ಬಹಳ ಎಲ್ಲರಿಗೂ ವಿಶೇಷವಾಗಿ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ತಳುಕ ಹಾಕ್ತಕ್ಕಂಥ ಕಾಲವೇ ರಾಹುಕಾಲ. ಈ ರಾಹುಕಾಲದಲ್ಲಿ ರಾಹು ಅಂತಕ್ಕಂಥವನು ಸ್ವಭಾನು ಅಂತಕ್ಕಂಥ ರಾಕ್ಷಸ. ನಮಗೀಗಾಗಲೇ ಈ ಒಂದು ಸಮುದ್ರ ಮಥನ ಕಾಲದಲ್ಲಿ ಶಿರ ಒಂದು ಕಡೆ, ಶರೀರ ಒಂದು ಕಡೆ ಆದಂಥದ್ದು. ಅಮೃತ ಮಥನ ಕಾಲದಲ್ಲಿ ನಾವು ಅದನ್ನೆಲ್ಲ ಕೇಳಿದ್ದೀವಿ. ಆದರೆ ಇವತ್ತಿನ ದಿವಸ ರಾಹುಕಾಲ ಕೆಟ್ಟ ಕಾಲವೇ, ರಾಹುಕಾಲದಲ್ಲಿ ಪೂಜೆ ಒಳ್ಳೆಯದೇ ಅಂತಕ್ಕಂಥ ಪ್ರಶ್ನೆಗಳು ಸಾಕಷ್ಟು ಉದ್ಭವ ಆಗ್ತಾ ಇರುತ್ತೆ. ಪ್ರಯಾಣಕ್ಕಿರ್ಬೋದು, ಶುಭ ಕಾರ್ಯಗಳಿಗಿರ್ಬೋದು, ವಿವಾಹಗಳಿಗಿರ್ಬೋದು, ಗೃಹ ಪ್ರವೇಶಗಳಿಗಿರ್ಬೋದು ರಾಹುಕಾಲವನ್ನು ನಾವು ಪರಿಗಣನೆಗೆ ತಗೊಳ್ಳೋದಿಲ್ಲ. ಆದರೆ ರಾಹುಕಾಲವನ್ನು ಜಪಕ್ಕೆ, ರಾಹುಕಾಲವನ್ನು ಪೂಜೆಗೆ ಅದು ಶ್ರೇಷ್ಠವ, ಒಳ್ಳೆಯದ, ಶುಭ ಅಂತಕ್ಕಂಥ ಪ್ರಶ್ನೆಗಳು ಎಷ್ಟೋ ಜನ ನಮ್ಮನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ರಾಹುಕಾಲದಲ್ಲಿ ಪೂಜೆಯ ಒಂದು ಶುಭ ಇದೆಯಾ, ಒಳ್ಳೆಯದಾಗತ್ತೆ. ಯಾಕೆಂದರೆ ಸೋಮವಾರ ಅಂದಾಗ ನಾವು ಕಾಮನ್ನಾಗಿ 7:30 9, ಮಂಗಳವಾರ ಅಂದಾಗ 3 4:15, ಬುಧವಾರ ಅಂದಾಗ 12 1:30, ಗುರುವಾರ ಅಂದಾಗ 1:30 3, ಶುಕ್ರವಾರ ಅಂದಾಗ 10:30 12, ಹಾಗೆ ಶನಿವಾರ ಅಂದಾಗ 9:30 11 ಈ ರೀತಿ ನಾವು ರಾಹುಕಾಲವನ್ನು ವಿಂಗಡಣೆ ಮಾಡಿದ್ದೀವಿ. ಈ ಕಾಲಗಳಲ್ಲಿ ನಾವು ಪ್ರತಿನಿತ್ಯವೂ ಅಥವಾ ರಾಹುಕಾಲದಲ್ಲಿ ಪೂಜೆ ಮಾಡಿದ್ರೆ ಅದರಿಂದ ನಮಗೆ ಒಳ್ಳೆಯದಾಗತ್ತಾ, ಶುಭ ಆಗುತ್ತಾ ಅಂದಾಗ ನಮಗೆ ಶನಿ ಕಾಟ ಇದ್ದಾಗ, ರಾಹು ಕಾಟ ಇದ್ದಾಗ, ರಾಹು ಮಹಾದಶ ಇದ್ದಾಗ, ಶನಿ ಜನ್ಮದಲ್ಲಿದ್ದಾಗ, ರಾಹು ಜನ್ಮದಲ್ಲಿದ್ದಾಗ, ಕೇತು ಜನ್ಮದಲ್ಲಿದ್ದಾಗ ಈ ರೀತಿ ಪಾಪಗ್ರಹಗಳು ಜನ್ಮದಲ್ಲಿ, ಹಾಗೆಯೇ 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ ಕೇಂದ್ರ ಸ್ಥಾನಗಳಲ್ಲಿದ್ದಾಗ ಈ ಒಂದು ವಿಶೇಷವಾದ ಪೂಜೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಪ್ರತಿನಿತ್ಯವೂ ರಾಹು ಕುದುರೆಯಂತೆ 1.5 ಗಂಟೆ ಕಾಲ ಓಡ್ತಾನೆ. 1.5 ಗಂಟೆ ರಾಹುಕಾಲ ನಮಗೆ ಇರುತ್ತೆ. ಹಾಗಾಗಿ ಈ ರಾಹು ಒಂದೊಂದು ದಿನ ಒಂದೊಂದು ದಿಕ್ಕಿಗಿರ್ತಾನೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಒಂದೊಂದು ದಿನ ಕೂಡ ಒಂದೊಂದು ದಿಕ್ಕಿಗಿರ್ತಾನೆ. ಆದರೆ ಈ ಸಮಯದಲ್ಲಿ, ರಾಹುಕಾಲದ ಸಮಯದಲ್ಲಿ ನಿಂಬೆ ಹಣ್ಣಿನ ದೀಪ, ಕುಂಬಳಕಾಯಿಯ ದೀಪ, ಹಾಗೆಯೇ ಎಲ್ಲೋ ಒಂದು ಕಡೆ ಹಿಟ್ಟಿನ ದೀಪ, ಹಿಟ್ಟುಗಳಿಂದ ಮಾಡ್ತಕ್ಕಂಥ ದೀಪ ಇರ್ಬೋದು, ದುರ್ಗಾರಾಧನೆ, ಕಾಲಭೈರವನ ಆರಾಧನೆ ರಾಹುಕಾಲದಲ್ಲಿ ಬಹಳಷ್ಟು ಪ್ರಾಶಸ್ತ್ಯವನ್ನು ಕೊಡುತ್ತೆ. ತುಂಬಾ ಒಳ್ಳೆಯದಾಗತ್ತೆ. ಅದೇ ರೀತಿ ಅದಕ್ಕೆ ನಾವು ಮಂಡಲಗಳು ಅಂತ ಕರಿತೀವಿ. ಆದರೆ ದಿನಗಳಲ್ಲಿ 9ಕ್ಕೆ ಪ್ರಾಶಸ್ತ್ಯ, 21ಕ್ಕೆ ಪ್ರಾಶಸ್ತ್ಯ, 48ಕ್ಕೆ ಪ್ರಾಶಸ್ತ್ಯ, 54ಕ್ಕೆ ಪ್ರಾಶಸ್ತ್ಯ, 108ಕ್ಕೆ ಪ್ರಾಶಸ್ತ್ಯ. ಯಾರು ಸತತವಾಗಿ ಪ್ರತಿದಿನವೂ 9 ದಿನ ರಾಹುಕಾಲ ಸಮಯದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ದುರ್ಗಾರಾಧನೆ ಅಥವಾ ಕಾಲಭೈರವನಿಗೆ ಅರ್ಪಣೆ ಮಾಡಿದ್ರೆ ಕಾಲದಲ್ಲಿ ಬದಲಾವಣೆ, ದುರ್ಗಾರಾಧನೆಯಿಂದ ನಿಗ್ರಹಿಸು ಅಂದರೆ ಗ್ರಹಿಸು, ಅದನ್ನು ಎದುರಿಸೋ ಧೈರ್ಯ ಕೂಡ ಬರುತ್ತೆ. ಹಾಗಾಗಿ ರಾಹುಕಾಲ ಪೂಜೆ ಅವರವರ ಜಾತಕಕ್ಕೆ ಅನುಸಾರವಾಗಿ, ಆ ಪಾಪಗ್ರಹಗಳ ಸ್ಥಿತಿಗೆ, ದಶಾಕಾಲಕ್ಕೆ ಅನುಸಾರವಾಗಿ ರಾಹುಕಾಲ ಪೂಜೆ ಮಾಡೋದು ತುಂಬಾ ಒಳ್ಳೆಯದು, ಶುಭ 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 ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.